ಸರ್ಕಾರ ಒಂದು ಆದೇಶವನ್ನ ಮಾಡಿರುತ್ತೆ ಏನು ಅಂತ ಹೇಳಿದ್ರೆ ಸ್ವಾತಂತ್ರ್ಯೋತ್ಸವದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಕೂಡ ಇಡಬೇಕು ಅಂತ. ಆದ್ರೆ ಇದೀಗ ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಅಂಬೇಡ್ಕರ್ ಭಾವಚಿತ್ರ ಇಡದೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಖಾನಾಪುರ ದಲಿತ ಮುಖಂಡರು ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹಬ್ಬಗಳಲ್ಲಿ ಕಡ್ಡಾಯವಾಗಿ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಗೌರವವನ್ನ ಸೂಚಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿರುತ್ತೆ. ಆದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲಕ್ಕೆಬೈಲ ಗ್ರಾಮದ ಅಂಗನವಾಡಿ ಮತ್ತು ಕರ್ನಾಟಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ನಡೆದಂತ ಸ್ವಾತಂತ್ರ್ಯೋತ್ಸವದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಡದೆ ಅವಮಾನಿಸಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ವಾತಂತ್ರ್ಯೋತ್ಸವದಲ್ಲಿ ಸರ್ಕಾರದ ಆದೇಶವನ್ನ ಅಂಬೇಡ್ಕರ್ ಭಾವಚಿತ್ರವನ್ನ ಇಡದೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಖಾನಾಪುರ ದಲಿತ ಮುಖಂಡರು ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಶಶಿಕಾಂತ್ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ಒಟ್ಟಿಗಿದ್ದಾರೆ. ಶಶಿಕಾಂತ್, ಏನು ಸರ್ಕಾರದ ಆದೇಶ ಕೂಡ ಇದ್ರು ಅಂಬೇಡ್ಕರ್ ಭಾವಚಿತ್ರವನ್ನ ಇಡದೆ ಅವಮಾನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಾಗಿ? ಹೌದು, ಆಚರಣೆಯಲ್ಲಿದೆ. ದಲಿತರು ಮತ್ತು ಅಂಗನವಾಡಿ ಇಲಾಖೆಯಲ್ಲಿ ಈ ತರ ಘಟನೆ ನಡೆದಿರುವಂತದ್ದು. ಏನು ಸರ್ಕಾರನೇ ಆದೇಶವನ್ನ ನೀಡಿದೆ ಅಂಬೇಡ್ಕರ್ ಭಾವಚಿತ್ರವನ್ನ ಇಡಬೇಕು, ಅವ್ರಿಗೂ ಸಹ ಗೌರವ ಸಿಗ್ಬೇಕು ಅಂತ ಹೇಳಿ. ಆದ್ರೂ ಇವರು ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿದ್ದಾರೆ ಅಂತಂದ್ರೆ ಇವ್ರ ಧೈರ್ಯ ನಿಜಕ್ಕೂ ಮೆಚ್ಚಲೇಬೇಕು. ಆ ಧೈರ್ಯ ಬಿಡಿ, ಆ ಗೌರವನಾರು ಕೊಡ್ಬೇಕಲ್ವಾ ಒಂದು ವ್ಯಕ್ತಿಗೆ. ಹೌದು ಹೌದು. ಮತ್ತು ಇದು ಒಮ್ಗಿಲೆ ಆಗಿರುವಂತದ್ದಲ್ಲ. ಇದು ಧ್ವಜಾರೋಹಣದ ಮೊದಲೇ ಒಂದು 3-4 ದಿನದ ಮೊದಲೇ ತಹಶೀಲ್ದಾರ್ ಅವರು ಎಲ್ಲಾ ಇಲಾಖೆಯ ಸಿಬ್ಬಂದಿಯನ್ನು ಕರೆದು ಮತ್ತು ಪತ್ರಿಕಾ ರಂಗದವ್ರನ್ನು ಕರೆದು ಇದನ್ನ ಈ ಆದೇಶನ ಧಿಕ್ಕರಿಸಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೋದಾಗುದು ಅಂತ ಎಲ್ಲಾ ರೀತಿ ಹೇಳಿ, ಆದ್ರೂ ಕೂಡ ಈ ತರ ನಡೆದಿದೆ. ಅಲ್ಲ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವ್ ಹೇಳ್ದಂಗೆ ಹೇಳಿ ನಾವು ಮಾಡ್ದಂಗ್ ಮಾಡ್ತೀವಿ ಅಂತ ಒಂದು ನಡವಳಿಕೆ ಎದ್ದು ಕಾಣಿಸ್ತಾ ಇದೆ. ಹಾಗಾದ್ರೆ ಮಾತಿಗೆ ಬೆಲೆ ಇಲ್ವಾ? ಸರ್ಕಾರದ ಆದೇಶಕ್ಕೆ ಇವ್ರು ಏನ್ ಬೆಲೆ ಕೊಡ್ತಾ ಇದ್ದಾರೆ ಶಶಿಕಾಂತ್? ಹಾಗಾದ್ರೆ ಹೌದು ಹೌದು ಹೌದು, ಆ ತರನ ನಡೆದಿದೆ. ಮತ್ತು ಅದು ಅವತ್ತು ಸ್ವಾತಂತ್ರ್ಯ ಧ್ವಜಾರೋಹಣ ದಿವಸ ಅಲ್ಲಿ ಆ ಸ್ಥಳಕ್ಕೆ ಕೆಲವು ಮುಖಂಡರು ಹೋಗಿದ್ದಾರೆ, ದಲಿತ ಮುಖಂಡರು. ಸರಿ, ಈ ತರ ಆದೇಶ ಇದೆ, ಯಾಕೆ ಈ ತರ ಮಾಡ್ತಾ ಇದೀರ ಅಂತ ಕೇಳಿದ್ರೆ, ಇಲ್ಲ ಅದು ಆ ಫೋಟೋ ಒಳಗಡೆ ಇದೆ, ನಾವು ಇಲ್ಲಿ ಇಡ್ಬೇಕಂತ ಏನಿಲ್ಲ, ಒಳಗಡೆ ಇದೆ ಫೋಟೋ, ನಮ್ಮ ಆಫೀಸಲ್ಲಿ ಇದೆ, ಅದು ಆಫೀಸಲ್ಲಿ ಇದೆ, ಎಲ್ಲಾರ ಆಫೀಸಲ್ಲೂ ಇರುತ್ತೆ, ಅದು ನಮಿಗೂ ಗೊತ್ತು. ಇಲ್ಲಿ ಇಡ್ಬೇಕಂತ ನಮ್ಗೇನ ಅದು ಆದೇಶ ಬಂದಿಲ್ಲ, ನಮ್ಗೇನ್ ಮಾಹಿತಿ ಕೊಟ್ಟಿಲ್ಲ ಯಾರು ಅಂತ ಹೇಳಿದ್ರಂತೆ. ಏನ ಇವ್ರ ಮನೆಗೆ ಬಂದು ಎಲೆ ಅಡಿಕೆ ಕೊಟ್ಟು ಹೇಳ್ಬೇಕಿತ್ತಂತ. ಸರ್ಕಾರದ ಆದೇಶ ಅಂತಂದ್ರೆ ಎಲ್ಲರಿಗೂ ಒಂದೇ ಸಲ ಬರುತ್ತೆ, ಇವ್ರಿಗೆ ಹೇಳ್ಬೇಕು ಅಂತಂದ್ರೆ ಏನ್ ಅರ್ಥ? ಇದೆಲ್ಲ ಸುಮ್ನೆ ಏನೋ ಅಲ್ಲಿ ತಪ್ಪಿಸ್ಕೊಳಕ್ ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ. ಅದೇ ರಾಧಿಕಾ ಅವ್ರೀಗ ನಮ್ಮ ದಲಿತ ಮುಖಂಡರು ಅವ್ರಿಗೆ ಅವ್ರ ಮೇಲೆ ಕ್ರಮ ವಹಿಸಲು ಮನವಿಯನ್ನ ಸಲ್ಲಿಸಿದ್ದಾರೆ.
ಅಷ್ಟೇ ಅಲ್ಲದೆ ಹಾಲು ಉತ್ಪಾದಕರ ಸಂಘದ ಅವರು ಇಲಾಖೆಗೂ ಕೂಡ ಸಲ್ಲಿಸಿದ್ದಾರೆ. ಅಂಗನವಾಡಿಗೆ ಸಂಬಂಧಪಟ್ಟಂಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ. ಶಶಿಕಾಂತ್, ಅಲ್ಲ ಇವ್ರ ಮನಸ್ಥಿತಿ ಎಲ್ಲಿ ತನಕ ಹೋಗಿದೆ? ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಬಿಟ್ರೆ ಏನೋ ಒಂಥರ ಆಗ್ಬಿಡುತ್ತೆ, ಯಾಕೆ ಇಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ನಿಜಕ್ಕೂ ಇದು ಬೇಜಾರಾಗುವಂತ ಸಂಗತಿನೇ ಹೌದು. ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಇನ್ನೂ ಆತರ ಕೀಳರಿಮೆನೆ ಹುಟ್ಟಿದೆ ಅಂದ್ರೆ ಇದೇ ನಮ್ಗೆ ಬೇಜಾರಾಗತ್ತೆ. ಯಾಕಂದ್ರೆ ದೇಶಕ್ಕೆ ಅವ್ರ ಕೊಡುಗೆ ಏನು, ಅವ್ರು ಯಾರು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ ಜನ. ಈಗ ಅಂದಾಗ ಇಂಥವೆಲ್ಲ ಬದಲಾಗತ್ತೆ. ಆದ್ರೂ ಕೂಡ ಹಳ್ಳಿ ಮಟ್ಟದಲ್ಲಿ ಇನ್ನೂ ಕೆಲವು ಜನರು ಅದು ಈಗಿನ ಪೀಳಿಗೆಯಲ್ಲಿ ಮಮತಿಗೆಲ್ಲ ವಿದ್ಯಾವಂತರಿದ್ದಾರೆ, ಬಹಳಷ್ಟು ಜನ ಬದಲಾಗಿ ಆಗ್ಬೇಕಾಗಿತ್ತು. ಆದ್ರೆ ಈಗಲೂ ಕೂಡ ಆಚರಣೆಯಲ್ಲಿ ಇಡ್ತಾ ಇದಾರಲ್ಲ ಅಸ್ಪೃಶ್ಯತೆ, ಇದೇ ಬೇಸರದ ಸಂಗತಿ ಆಗಿದೆ ಅದಕ್ಕೆ ಅವ್ರಿಗೆ. ಅದೇ ಏನ್ ಮಾಡಿದ್ರು ಸಹ ಇವರ ಒಂದು ಅಸ್ಪೃಶ್ಯತೆ ಮೈಂಡ್ ಅಲ್ಲಿ ಮಾಡ್ಬೇಕು. ನಾವ್ಯಾಕೆ ಇವ್ರು ಹೇಳಿದ್ ಮಾತು ಕೇಳ್ಬೇಕು, ನಾವ್ ವಿರೋಧ ಹೀಗೆ ಅಂತ ಇದಕ್ಕೆಲ್ಲ ನಿಜವಾಗ್ಲೂ ಕಡಿವಾಣ ಹಾಕ್ಬೇಕು. ಏನ್ ಕ್ರಮ ಕೈಗೊಳ್ತಾರಂತೆ ಇದ್ರ ಬಗ್ಗೆ? ತಹಶೀಲ್ದಾರ್ ಅವರು ನಿನ್ನೆ ಕೊಡಿ, ನಾವು ಸರ್ಕಾರದ ಆದೇಶ ಪ್ರಕಾರ ಅದೇನ್ ಕ್ರಮ ಐತೋ ಅದನ್ನ ನಾವು ಅದ್ರ ಮೇಲೆ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕ ಏನಾಗತ್ತೆ ನೋಡ್ಬೇಕ್ರಿ, ಕಾದ್ ನೋಡ್ಬೇಕಾಗತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಧಿಕಾರಿಗಳು? ಈಗ ದಲಿತ ಮುಖಂಡರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ದಲಿತ ಮುಖಂಡರಂತೂ ಇದು ದೊಡ್ಡ ಮಹಾ ಅಪರಾಧ ಮಾಡಿದ್ದಾರೆ, ನಾವಂತೂ ಇದನ್ನ ಬಿಡೋದಿಲ್ಲ, ಇವ್ರು ಕ್ರಮ ಆಗುವವರೆಗೂ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವ್ರಿಗೆ ಕಾನೂನಿನ ರೂಲ್ಸ್ ಅನ್ನೇ ಫಾಲೋ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ನೇನ್ ಕೆಲಸ ಮಾಡ್ತಾರೆ ಹಾಗಾದ್ರೆ ಇವರು? ಅದೇ ಈಗ ತಹಶೀಲ್ದಾರ್ ಅವರು ಯಾವ ತರ ಕ್ರಮ ಕೈಗೊಳ್ತಾರೋ ನಾವು ಅದನ್ನೇ ಸ್ವಲ್ಪ ನೋಡ್ತಾ ಇದೀವಿ ಅಷ್ಟೇ. ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಏನು ಆಗಸ್ಟ್ 15ರಂದು ನಡೆದಂತ 78ನೇ ಸ್ವಾತಂತ್ರ್ಯೋತ್ಸವದದ್ದು ಮಹಾತ್ಮ ಗಾಂಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೂಡ ಕಡ್ಡಾಯವಾಗಿ ಇಡಬೇಕು ಅಂತ ಹೇಳಿ ಸರ್ಕಾರದಿಂದ ಒಂದು ಆದೇಶ ಬಂದಿರುತ್ತೆ. ಆದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಲಕ್ಕೇಬೈಲಾ ಗ್ರಾಮದ ಅಂಗನವಾಡಿ ಮತ್ತು ಕರ್ನಾಟಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ನಡೆದಂತ ಧ್ವಜಾರೋಹಣ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಡದೆ ಅಸ್ಪೃಶ್ಯತೆಯನ್ನ ಆಚರಣೆಯಲ್ಲಿ ಇಟ್ಕೊಂಡು ಅವಮಾನ ಮಾಡಿರುವಂತ ಘಟನೆ ನಡೆದಿರುವಂತದ್ದು ನಿಜಕ್ಕೂ ಇದು ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರನೇ ಒಂದು ಆದೇಶವನ್ನ ಮಾಡಿದೆ, ಏನು ನೀವು ಇದೀಗ ಅಂಬೇಡ್ಕರ್ ಅವರ ಫೋಟೋವನ್ನ ಇಟ್ಟು ಅವ್ರಿಗೂ ಸಹ ಏನು ಸಮಾನ ಗೌರವವನ್ನ ನೀಡಬೇಕು ಅಂತೇಳಿ. ಆದ್ರೆ ಇಲ್ಲಿ ಏನ್ ಆಗ್ತಾ ಇದೆ, ಒಂದು ಅಸ್ಪೃಶ್ಯತೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬೇಜಾರಾಗ್ತಾ ಇದೆ. ಏನು ಇದೀಗ ಸರ್ಕಾರ ಆದೇಶವನ್ನ ಧಿಕ್ಕರಿಸಿರುವಂತ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಸಾರ್ವಜನಿಕರಿಗೆ ದಲಿತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಮಾತನಾಡೋದಕ್ಕೆ ದಲಿತ ಮುಖಂಡರಾದಂತ ಶರತ್ ಹೊನ್ನಾಯಕ್ ಅವರು ಕೂಡ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಶರತ್ ಅವ್ರೆ, ಏನ್ ಹೇಳ್ತೀರಿ? ಇವರು ಒಂದು ಸರ್ಕಾರವನ್ನ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್, ಮೊದಲು 78ನೇ ಸ್ವಾತಂತ್ರ್ಯ ದಿನೋತ್ಸವದ ತಮಗೂ ಶುಭಾಶಯಗಳು. ತಮಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಆದ್ದರಿಂದ ನಮ್ಮ ಕರ್ನಾಟಕ ಸರ್ಕಾರವು ಏನಾಗಿದೆ, ಅದು 18/7/2024 ಒಂದು ಸುತ್ತೋಲೆಯನ್ನು ಹೊರಡಿಸಿರ್ತಾರೆ ಕರ್ನಾಟಕ ಗವರ್ಮೆಂಟ್. ಏನಂತೇಳಿ ಯಾವುದೇ ನಮ್ಮ 26 ಜನವರಿ ಇರ್ಬೋದು, ಆಗಸ್ಟ್ 15 ಇರ್ಬೋದು, ಅಥವಾ ನವೆಂಬರ್ 26 ಇರ್ಬೋದು, ಇವಕ್ಕೆಲ್ಲಾ ರಾಷ್ಟ್ರೀಯ ದಿನಗಳು ಯಾವ್ದವು, ಅವಕ್ಕ ಮಹಾತ್ಮ ಗಾಂಧಿ ಅವರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು
ಧ್ವಜಾರೋಹಣ ನೆರವೇರಿಸಬೇಕು ಅಂತೇಳಿ ಹೌದು. ಆದ್ದರಿಂದ ಸರ್ಕಾರ ಆದೇಶ ತಾಲೂಕಾ ಆಡಳಿತಕ್ಕೆ ಕಳಿಸಿರ್ತೈತಿ. ತಾಲೂಕಾ ಆಡಳಿತದವರು ಪ್ರತಿ ತಾಲೂಕಾ ಅಧಿಕಾರಿಗೆ ಕರೆಸಿ ಈ ಆದೇಶವನ್ನು ಪರಿಪಾಲನೆ ಮಾಡ್ರಿ ಅಂತ ಹೇಳಿ ಹೇಳ್ಬೇಕಾದದ್ದು ಅವ್ರ ಆದ್ಯ ಕರ್ತವ್ಯ. ಹೌದು, ಖಂಡಿತ. ಆದ್ದರಿಂದ ತಾಲೂಕಾ ಆಡಳಿತ ಅಧಿಕಾರಿಗಳು ಇನ್ನುಳಿದ ಯಾವುದೇ ತಮ್ಮ ಕೆಳ ಬರುವಂತ ಸಂಘ ಸಂಸ್ಥೆಗಳಿರ್ಬೋದು, ನಿಗಮಗಳಿರ್ಬೋದು, ಅಥವಾ ಯಾವುದೇ ಒಂದು ಇರಬಹುದು, ಸ್ಕೂಲ್ ಕಾಲೇಜ್ ಇರಬಹುದು, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಧ್ವಜಾರೋಹಣ ಮಾಡಿ ಗೌರವವನ್ನು ಕೊಡುವಂತ ಒಂದು ಆದೇಶವನ್ನ ಕರ್ನಾಟಕ ಘನ ಸರ್ಕಾರ ಮಾಡಿದೆ. ಅದಕ್ಕಾಗಿ ತಾಲೂಕಾ ಆಡಳಿತ ಇದಕ್ಕ ಸರಿಯಾಗಿ ನಿರ್ಲಕ್ಷ್ಯ ತೋರ್ತಾ ಇದೆ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ಯಾಕಂದ್ರೆ ಈ ರೀತಿ ಘಟನೆಗಳು ನಡೆಯೋದ್ರಿಂದ ತಪ್ಪಾಗಿರ್ತಾವು, ಇಲ್ಲ ಅನ್ನಂಗಿಲ್ಲ. ಬಟ್ ಆದೇಶವನ್ನ ಧಿಕ್ಕರಿಸುವಂತ ಒಂದು ಏನೈತಿ, ಅಥವಾ ಆದೇಶ ಅವ್ರಿಗೆ ಮುಟ್ಟಿಲ್ವೋ, ತಾಲೂಕಾ ಆಡಳಿತ ಕರ್ತವ್ಯ ಮಾಡಿದೆಯೋ ಇಲ್ಲೋ ನಮಗ್ ಗೊತ್ತಿಲ್ಲ ಮೇಡಮ್. ಏನು ಸರ್ಕಾರದ ಆದೇಶ ಏನ್ ಬರುತ್ತೆ ಏನು ಅಂತ ಅವ್ರಿಗೆ ಮುಟ್ಟಿಲ್ಲ ಅಂತ ಹೇಗ್ ಹೇಳ್ತೀರಿ? ಮೇ ಬಿ ಅವ್ರಿಗೆ ಗೊತ್ತಿದ್ರು ನಾವ್ ಯಾಕೆ ಇಡ್ಬೇಕು ಅನ್ನೋದು ಮನಸ್ಥಿತಿ ಇರ್ಬೋದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದ ಆದೇಶ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ತಲುಪಿರುತ್ತೆ. ಕೆಲ ಸಂಘ ಸಂಸ್ಥೆಗಳಿಗೆ ಈ ತಾಲೂಕಾ ಆಡಳಿತ ಅಧಿಕಾರಿಗಳು ಮುಟ್ಸೋದು ಅವ್ರ ಆದ್ಯ ಕರ್ತವ್ಯ ಇರ್ತೈತಿ ಮೇಡಮ್. ಅವ್ರ ನಿರ್ಲಕ್ಷ್ಯದಿಂದ ಆಗಿರ್ಬೋದು ಅಂತ ಹೇಳಿ ನನಗೊಂದು ಅನುಮಾನ ಮೇಡಮ್. ಇರ್ಬೋದು ಮೇ ಬಿ. ಅದಕ್ಕಾಗಿ ಅವ್ರು ತಮ್ಮ ಕಾರ್ಯವನ್ನ ಸರಿಯಾಗಿ ಮಾಡಿದ್ರ ಇಂತ ಮಹಾನ್ ಪುರುಷರಿಗೆ ಆಗುವಂತ ಅವಮಾನವನ್ನ ತಡೆಗಟ್ಟಬಹುದು ಅಂತ ಹೇಳಿ ನಾನು ಒಂದು ಹೇಳಿಕೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾವ ರೀತಿ ನಡೆಯಿದೆ ನಿಮ್ದು ಮುಂದಿನ ದಿನಗಳಲ್ಲಿ ಈ ಒಂದು ಘಟನೆ ಬಗ್ಗೆ? ಏನಿಲ್ಲ ಮೇಡಮ್, ಸರ್ಕಾರದ ಆದೇಶ ಪಾಲನೆ ಮಾಡೋದು ಸರ್ಕಾರ ಆಡಳಿತ ಅಧಿಕಾರಿಗಳದ್ದು ಎಲ್ಲಾ ಕರ್ತವ್ಯವಾಗಿದೆ. ಅದಕ್ಕಾಗಿ ಇದನ್ನ ನಿರ್ಲಕ್ಷ್ಯ ಭಾವನೆ ತೋರಬಾರ್ದು. ಯಾಕಂದ್ರ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ, ವಿಶ್ವಜ್ಞಾನಿ, ವಿಶ್ವ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡುವಂತ ಅವಮಾನ ಅನಿಸ್ತೈತಿ. ತಪ್ಪು ಮಾಡಿರ್ಬೋದು, ಅವ್ರ ಕ್ಷಮೆನೂ ಕೇಳ್ಬೋದು. ಅವ್ರಿಗೆ ಮಾಡುವಂತ ಅವಮಾನ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದಕ್ಕಾಗಿ ಹಿಂಗ ಬೇರೆ ಬೇರೆ ಒಂದ್ ಇದರಿಂದ ಅವಮಾನ ಮಾಡುವಂತ ಕೆಲಸ ಆಗಬಾರ್ದು. ಅವ್ರ ಗೌರವ ಸೂಚನೆ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು ಅನ್ನೋದೊಂದು ನಮಗೊಂದು ಒತ್ತಾಯ ಮೇಡಮ್. ಧನ್ಯವಾದಗಳು ಸರ್, ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಅಂಬೇಡ್ಕರ್ ಭಾವಚಿತ್ರವನ್ನ ಹಿಡದೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಖಾನಾಪುರ ದಲಿತ ಮುಖಂಡರು ಇದೀಗ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಖಾನಾಪುರ ತಾಲೂಕಿನ ಲಕ್ಕೇಬೈಲ ಗ್ರಾಮದಲ್ಲಿ ನಡೆದಂತ 78ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಿಡದೆ ಅವಮಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಬೇಕು. ಯಾರು ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ದಾರೆ, ಸಂವಿಧಾನ ಶಿಲ್ಪಿ ಆ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಿದ್ದಾರೆ, ಇವರ ವಿರುದ್ಧ ತೀವ್ರವಾಗಿ ಕ್ರಮ ಜರುಗಿಸಬೇಕು. ಸರ್ಕಾರದ ಆದೇಶಗಳನ್ನ ಉಲ್ಲಂಘನೆ ಮಾಡಬಾರ್ದು, ಪ್ರತಿಯೊಬ್ಬರನ್ನ ಮುಟ್ಟಿಸ್ಬೇಕು ಅಂತ ಹೇಳಿ ರೈತ ಮುಖಂಡರು ಇಷ್ಟೊತ್ತು ಈಡನ್ ನ್ಯೂಸ್ ಜೊತೆ ಮಾತನಾಡಿದ್ರು. ನಮ್ಮ ಖಾನಾಪುರದ ದಲಿತ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕಾ ಅಧ್ಯಕ್ಷರು ರಾಜಶೇಖರ್ ಇಂಡಲಗಿ ಮತ್ತು ರಾಘವೇಂದ್ರ ಚಲವಾದಿ ಹಾಗೂ ಇನ್ನುಳಿದ ಎಲ್ಲ ಯುವ ನಾಯಕರು ನಿನ್ನೆ ದಿವಸ ಆಗಸ್ಟ್ 15, 1947 ಏನು ಸ್ವಾತಂತ್ರ್ಯ ಆಯಿತು, ಆವತ್ತು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಂಥ ಒಂದು ಪರಂಪರೆ ಬಂದಿತ್ತು. ಅದಕ್ಕಾಗಿ ಅದ್ರ ಜೊತೆಗೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಏನು ಕೊಡಿಸಿದ್ರಲ್ಲ ಅಂಥ ಮಹಾತ್ಮರ ಫೋಟೋ ಇಡಬೇಕು ಅಂಥೇಳಿ ಒಂದು ಕಾಯ್ದೆ ಇತ್ತು. ಆ ಪ್ರಕಾರ ಮಹಾತ್ಮ ಗಾಂಧೀಜಿಯವರ ಫೋಟೋ ಜೊತೆ ಇಟ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಮೊನ್ನೆ ದಿವಸ ಈಗ ಜೂನ್ ಜುಲೈದೊಳಗೆ ಕರ್ನಾಟಕ ಸರ್ಕಾರದವರು ಒಂದು ಸರ್ಕಾರದ ಆದೇಶ ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರ ಜೊತೆಗೆ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಪೂಜಿಸಬೇಕಂಥೇಳಿ ಒಂದು ಆದೇಶ ಹೊರಡಿಸಿದ್ದಾರೆ. ಹಾಗಾದ್ರೆ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ತಾಲೂಕಿನ ಆಡಳಿತದ ಅಧಿಕಾರಿಗಳು ಪ್ರತಿಯೊಂದು ಇಲಾಖೆ ಅಧಿಕಾರಿಗಳನ್ನು ಕರೆದು ಅವರು ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲೆಲ್ಲಿ ಹಳ್ಳಿ ಒಳಗಾಗಲಿ ಪಂಚಾಯತ್ಗಳಾಗಲಿ
ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ ಸಂಘ ಸಂಸ್ಥೆಗಳಿಗಾಗಲಿ ಈ ಲೆಟರ್ ಮುಟ್ಟುವಂಥ ಒಂದು ವ್ಯವಸ್ಥೆ ಈ ಆಡಳಿತ ಅಧಿಕಾರಿಗಳು ಯಾಕೆ